ಹಾಯ್, ವೆಲ್ಕಮ್ ಬ್ಯಾಕ್ ಟು ಒನ್ಸ್ ವ್ಲಾಗ್. ಇವತ್ತಿನ ರೆಸಿಪಿಲಿ ನಾನು ಮನೇಲೇ ಹೇಗೆ ಬಿಸ್ಕೆಟ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮೈದಾನ ಯೂಸ್ ಮಾಡಿಲ್ಲ, ವೀಟ್ ಫ್ಲೋರ್ ಯೂಸ್ ಮಾಡಿಕೊಂಡು ಬಿಸ್ಕೆಟ್ನ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿನೆಸ್ ಇದೆಯೋ ಅಷ್ಟು ಟೇಸ್ಟು ಸಹ ಚೆನ್ನಾಗಿದೆ, ನೋಡೋದಕ್ಕೂ ಸಹ ಅಷ್ಟೇ ಚೆನ್ನಾಗಿದೆ. ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು. ಈಗ ನಾನು ಒಂದು ಪಾತ್ರೆಗೆ 1 ಬೌಲಷ್ಟು ಶುಗರ್ನ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು ಇನ್ನೊಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಈಗ 1 ಕಪ್ ಹಾಕೋತಾ ಇದ್ದೀನಲ್ವ, ಅದೇ ರೀತಿ ಇನ್ನೊಂದು ಕಪ್ ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ತೊಗೋತೀರಾ ಅದೇ ಕಪ್ಪಲ್ಲಿ ಸಕ್ಕರೆ ಅದು ಎಲ್ಲ ತೊಗೊಳ್ಳಿ. ಈಗ 4 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸೂಜಿ ರವೆನ ತೊಗೊಂಡಿರೋದು. 1 ಕಪ್ಗೆ 2 ಸ್ಪೂನ್ ಆಗುವ ಅಳತೆಯಲ್ಲಿ 4 ಸ್ಪೂನ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮೊಸರು ಮತ್ತು ಸಕ್ಕರೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದದಲ್ಲಿ ಬರಬೇಕು. ಈ ನಾನು ತೊಗೊಂಡಿರುವಂತಹ ಶುಗರು ಮತ್ತು ಮೊಸರು ಏನಿದೆ ಆ ಅಳತೆ ನಾನು ವೀಟ್ ಫ್ಲೋರ್ ತೊಗೊಂಡಿರೋದಕ್ಕೆ ಕರೆಕ್ಟ್ ಅಳತೆಯಲ್ಲಿ ಸಾಕಾಗುತ್ತೆ. ಎಕ್ಸ್ಟ್ರಾ ಏನು ಹಾಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ, ಈ ರೀತಿಯಾದಂತಹ ಚಪಾತಿ ಹಿಟ್ಟು ಥರ ನಾನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಎಳ್ಳನ್ನು ಸಹ ಯೂಸ್ ಮಾಡ್ಬೋದು. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಇದ್ದರೆ ಮಿಕ್ಸ್ ಮಾಡಿ ಕಲಿಸ್ಬೇಕಾದ್ರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಅರ್ಧದಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಂಡು ರೋಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನು ಈಗ ರಸ್ಕೆಲ್ಲ ಬರುತ್ತಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ಈಗ ಮೇಲ್ಗಡೆ ಸ್ವಲ್ಪ ಎಳ್ಳು ಅಥವಾ ಗಸಗಸೆ ಎರಡರಲ್ಲಿ ಯಾವುದಾದ್ರೂ ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸ್ತೀನಿ. ಟೆಕ್ಸ್ಚರ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಅರ್ಧ ಇತ್ತಲ್ಲ ಹಿಟ್ಟು, ಅದನ್ನು ನಾನು ಚಪಾತಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಥರ ಲಟ್ಟಿಸ್ಕೊಂಡು ನಮ್ಮ ಮನೆಯಲ್ಲಿ ಈ ಸ್ಟಾರು ಸರ್ಕಲ್ ಶೇಪ್ದು ಮೌಲ್ಡ್ ಇತ್ತು. ಹಾಗಾಗಿ ಮಕ್ಳಿಗಂತೂ ಈ ರೀತಿ ಸ್ಟಾರು, ಗೊಂಬೆಗಳು, ಸರ್ಕಲ್ ಶೇಪು, ಸ್ಕ್ವೇರು ಆ ಥರ ಇದ್ದರೆ ಈ ಕಡೆ ಕಲ್ತಂಗೂ ಆಗುತ್ತೆ, ಈ ಕಡೆ ತಿನ್ನೋಕ್ಕೂ ಅವಕ್ಕೂ ಸಹ ತುಂಬಾ ಇಷ್ಟಪಟ್ಟು ತಿಂತವೆ. ಇದ್ದರೆ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಮಾಡಿಟ್ಕೋಬೋದು. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಟ್ಕೊಂಡು ಈಗ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಗೋಧಿ ಹಿಟ್ಟು ಅದನ್ನು ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಎಲ್ಲನೇ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗ್ತಿರೋದ್ರಿಂದ ವೀಟ್ ಫ್ಲೋರ್ದು ಆಗಿರ್ಬೋದು, ತುಪ್ಪದ್ದಾಗಿರ್ಬೋದು ಘಮ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈಗ ಬಿಸ್ಕೆಟು ನೀಟಾಗಿ ಫ್ರೈ ಆಗಿದೆ. ಇದಿಷ್ಟು ಕಲರ್ ಚೇಂಜ್ ಆದರೆ ಸಾಕು, ಬಿಸ್ಕೆಟ್ಟು ಫ್ರೈ ಆಗಿದೆ ಅಂತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಟೀ ಟೈಮ್, ಕಾಫಿ ಟೈಮ್ಗೆ ದೊಡ್ಡವ್ರಿಗಾಗಿರ್ಬೋದು ಅಥವಾ ಸ್ಕೂಲ್ಗೆ ಸ್ನ್ಯಾಕ್ಸ್ ಆಗಿ ಸಹ ನಾವಿದನ್ನು ಕೊಡ್ಬೋದು. ಒಂದ್ಸಲಿ ಆದಷ್ಟು ಬೇಗನೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.